ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕಬ್ಬಿನ ಕಿಚ್ಚು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ನಿನ್ನೆಯಿಂದ ನಾವು ಇದರ ಬಗ್ಗೆ ಎಲ್ಲ ವಿವರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ 7ನೇ ದಿನ ಈ ಪ್ರತಿಭಟನೆ ಸಾಗ್ತಾ ಇದೆ. 7ನೇ ದಿನವೂ ಕೂಡ ರೈತರ ಅಹೋರಾತ್ರಿ ಧರಣಿ. ಗುರ್ಲಾಪುರದಲ್ಲಿ 7ನೇ ದಿನದ ಧರಣಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ. ಬಾಗಲಕೋಟೆ ನಿಪ್ಪಾಣಿ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಟನ್ಗೆ 3,500 ರೂಪಾಯಿ ಕೊಡಿ ಅನ್ನುವಂಥದ್ದು ಅವರ ಆಗ್ರಹ. ನೋಡಿ, ಜಿಲ್ಲೆಯಾದ್ಯಂತ ವಿಪರೀತ ಪ್ರಮಾಣದಲ್ಲಿ ಕಾರ್ಖಾನೆಗಳಿವೆ. ಆ ಕಾರ್ಖಾನೆಗಳೆಲ್ಲವೂ ಕೂಡ ಜನಪ್ರತಿನಿಧಿಗಳಿಗೆ, ಬಹುತೇಕ ಜನಪ್ರತಿನಿಧಿಗಳಿಗೆ ಸೇರಿದಂಥವು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ರಾಜಕಾರಣಕ್ಕೆ ಸಂಬಂಧಪಟ್ಟಿರುವಂಥವೇ. ಫ್ಯಾಮಿಲಿಗೆ ಸೇರಿದಂಥ ಫ್ಯಾಕ್ಟ್ರಿಗಳಿವೆ. ಅವ್ರು ಕೇಳ್ತಿರುವಂಥದ್ದು, ನಮಗೆ ದರ ನಿಗದಿ ಮಾಡಿ ಅಂತ. ದರ ನಿಗದಿ ಮಾಡಿ, ನಮಗೆ 3,500 ರೂಪಾಯಿ ಕೊಡಿ ಟನ್ಗೆ. ಇದು ರೈತರ ಆಗ್ರಹ. ಕೇಳಿದ್ರು ವರ್ಕೌಟ್ ಆಗಲಿಲ್ಲ. ಈಗ ತೀವ್ರ ಹೋರಾಟಕ್ಕಿಳಿದಿದ್ದಾರೆ. ವಿಜೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಬರ್ಡೇ ಬೇರೆ. ಅವರ ಬರ್ಡೇ ರೈತರ ಜೊತೆ. ನಿನ್ನೆ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ಸುಮ್ಮನಿರಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಹಾಕಿದರು. ರೈತರ ಜೊತೆಗೆ ಬೀದಿನಲ್ಲೇ ಮಲಗಿದ್ರು. ಬೆಳಗ್ಗೆ 9 ಗಂಟೆಗೆ ಅಂದರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಮತ್ತೆ ವೇದಿಕೆಗೆ ಬರ್ತಾರೆ ವಿಜೇಂದ್ರ. ರೈತರ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ವಿಜೇಂದ್ರ ರೈತರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂತಿರೋದು. ನಿನ್ನೆ ರೈತರ ಜೊತೆಗೇ ಬೀದಿನಲ್ಲಿ ಮಲಗಿದ್ರು. ಗುರ್ಲಾಪುರದ ಪ್ರತಿಭಟನೆಯಲ್ಲಿ ವಿಜೇಂದ್ರ ಪಾಲ್ಗೊಂಡಿದ್ದರು. ಈ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಇದು ರೈತರ ಜೊತೆ ನಾವಿದ್ದೀವಿ ಅಂತ ತಂದೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ ವಿಜೇಂದ್ರ. ಅವರ ತಂದೆ ಕೂಡ ರೈತರ ಹೋರಾಟದ ಮುಖಾಂತರ ನಿನ್ನೆ ಪ್ರವರ್ಧಮಾನಕ್ಕೆ ಬಂದಂಥವರು. ಸರಿಯಾದಂಥ ಸಮಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬರ್ಡೇ ಬೇಕಾಗಿಲ್ಲ. ರೈತರಿಗೆ ನ್ಯಾಯ ಸಿಕ್ಕರೆ ಅದೇ ಒಂದು ಸಾರ್ಥಕ ಅನ್ನೋ ಸಂದೇಶ ರವಾನಿಸಬೇಕು. ಇನ್ನು ಸರ್ಕಾರಕ್ಕೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಯಾಕಂದರೆ ಈ ಸರ್ಕಾರದ ಪಾಲುದಾರರೇ ಕಾರ್ಖಾನೆಗಳ ಪಾಲುದಾರರೂ ಕೂಡ ಹೌದು. ಹೀಗಾಗಿ ಯಾರ ಮೇಲೆ ಏನು ಕ್ರಮ ಜರುಗಿಸ್ತೀರಿ? ಆದರೆ ಕಬ್ಬು ಬೆಳೆಗಾರರ ಹೋರಾಟ ಯಾವಾಗ ತೀವ್ರ ಆಯ್ತಲ್ಲ, TVN ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆಯನ್ನು ರವಾನಿಸ್ತಾನೆ ಇದೆ. ಏನಾದರೂ ಸರ್ಕಾರ ನೆಗ್ಲೆಕ್ಟ್ ಮಾಡಿದರೆ ಸರ್ಕಾರದ ಕುತ್ತಿಗೆಗೆ ಬರುವಂಥದ್ದು ಗ್ಯಾರಂಟಿ. ಹೀಗಾಗೇ ಸರ್ಕಾರ ಈಗ ಒಬ್ಬ ಪ್ರತಿನಿಧಿಯನ್ನು ನೇಮಿಸಿದೆ. HK ಪಾಟೀಲ್ರನ್ನ ಗುರ್ಲಾಪುರಕ್ಕೆ ಕಳಿಸ್ತಾ ಇದೆ. ಹಿರಿಯ ನಾಯಕ HK ಪಾಟೀಲ್ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ HK ಪಾಟೀಲ್ ಬರ್ತಾರೆ. CMನೇ ಖುದ್ದಾಗಿ HK ಪಾಟೀಲ್ರನ್ನ ಕಳಿಸಿದ್ದಾರೆ. ಅವರು ಬರ್ತಾರೆ, ರೈತರ ಜೊತೆಗೆ ಮಾತಾಡಲೇಬೇಕು. ಏನಾದರೂ ಮಾರ್ಗ ಹುಡುಕಲೇಬೇಕು. ನಾವು ಕೂಡ HK ಪಾಟೀಲ್ರನ್ನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. HK ಪಾಟೀಲ್ ಎಷ್ಟೊತ್ತಿಗೆ ಹೋಗ್ತಾರೆ, ಏನು ಎತ್ತ ಅಂತ ನೋಡೋಣ. HK ಪಾಟೀಲ್ ಹೋಗಿ ಎಷ್ಟರ ಮಟ್ಟಿಗೆ, ನೋಡಿ, ಜಿಲ್ಲೆಯಾದ್ಯಂತ ನಾಯಕರ ಫ್ಯಾಕ್ಟ್ರಿಗಳೇ ಇದ್ದರೂ ಕೂಡ ಯಾವೊಬ್ಬ ನಾಯಕನೂ ಕೂಡ ಇದುವರೆಗೂ ಬಂದಿಲ್ಲ. ಒಬ್ಬ ಶಾಸಕನೂ ಬಂದಿಲ್ಲ, ಮಂತ್ರಿಗಳೂ ಬಂದಿಲ್ಲ. ಇದು ಸಂಗತಿ. ಜಿಲ್ಲೆ ತುಂಬ ನಾಯಕರುಗಳ ಸಕ್ಕರೆ ಕಾರ್ಖಾನೆಗಳೇ. ಹೀಗಾಗಿ ಏನು ಅಂತಂದರೆ ನಾಯಕರುಗಳು ಅಪ್ಪಿತಪ್ಪಿ ಈ ಕಡೆ ತಲೆ ಹಾಕಿಲ್ಲ. ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಕಾರ್ಖಾನೆಗಳಿವೆ, ಯಾರ್ಯಾರ ಕುಟುಂಬದ ಒಡೆತನದಲ್ಲಿ ಎಷ್ಟು ಕಾರ್ಖಾನೆಗಳಿವೆ, ಅದರ ವಿವರಗಳೇನು ನೋಡಿ. ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು. ಕಬ್ಬಿಗೆ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ, ಚಿಕ್ಕೋಡಿ, ಹಾವೇರಿ, ಬಾಗಲಕೋಟೆ ಸೇರಿ ಹಲವೆಡೆ ರೈತರು ಬೀದಿಗಿಳಿದಿದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಕಬ್ಬು ಬೆಳೆಗಾರರು ತಮ್ಮ ಒಡಲಿನ ಕಿಚ್ಚು ಹೊರ ಹಾಕ್ತಿದ್ದಾರೆ. ಅಸಲಿಗೆ ಈ ಹೋರಾಟ ಶುರುವಾಗಿದ್ದು ಎಲ್ಲಿಂದ? ಸಿಹಿ ಕಬ್ಬು ಬೆಳೆಯೋ ರೈತರ ಪಾಲಿಗೆ ಅದೇ ಕಬ್ಬು ಕಹಿಯಾಗಿದ್ಯಾಕೆ? ಕಬ್ಬು ಬೆಳೆಗಾರರ ಕಥೆ ವ್ಯಥೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟ. ರಾಜ್ಯದಲ್ಲಿ 9.87 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ
ಕಬ್ಬು ಬೆಳೆಯಲಾಗುತ್ತೆ. ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿವೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 29 ಕಾರ್ಖಾನೆಗಳಿವೆ. ರಾಜ್ಯದಲ್ಲಿ 2024ರಲ್ಲಿ 5.40 ಕೋಟಿ ಟನ್ ಕಬ್ಬು ಉತ್ಪಾದನೆಯಾಗಿದೆ. ಕಳೆದ ವರ್ಷ ಬೆಳಗಾವಿಯಲ್ಲೇ 1.94 ಕೋಟಿ ಟನ್ ಕಬ್ಬನ್ನು ನುರಿಸಲಾಗಿದೆ. ರಾಜ್ಯದಲ್ಲಿ 2024ರಲ್ಲಿ ಅಂದಾಜು 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯಾಗಿದೆ. ಬೆಳಗಾವಿಯಲ್ಲಿ 16.15 ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯಾಗಿದೆ. ಇಷ್ಟೆಲ್ಲ ಇದ್ರೂ ರೈತರು ಬೀದಿಗಿಳಿದಿರೋದು ಯಾಕೆ? ರೈತರ ಬೇಡಿಕೆ ಏನು ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರ ಕಬ್ಬಿಗೆ FRP ನ್ಯಾಯಸಮ್ಮತ ದರ ನಿಗದಿ ಮಾಡಿದೆ. 10.25% ಇಳುವರಿ ಇರೋ ಕಬ್ಬಿಗೆ ಟನ್ಗೆ 3,550 ರೂಪಾಯಿ ನಿಗದಿ ಮಾಡಿದೆ. ಅದರ ಆಧಾರದ ಮೇಲೆ ಸಕ್ಕರೆ ಕಾರ್ಖಾನೆಗಳು ದರ ನೀಡಬೇಕು. ಆದರೆ ಕಾರ್ಖಾನೆಗಳು 3,200 ರೂಪಾಯಿ ಕೊಡಲು ಮುಂದಾಗಿವೆ. ಜೊತೆಗೆ ಕಬ್ಬಿನ ಕಟಾವು ಮತ್ತು ಸಾಗಣೆ ವೆಚ್ಚ ಕಡಿತ ಮಾಡಿ ದರ ನಿಗದಿ ಮಾಡಿವೆ. ಹೀಗಾಗಿ 1 ಟನ್ ಕಬ್ಬಿನ ದರ ಮತ್ತಷ್ಟು ಕಡಿಮೆಯಾಗ್ತಿದೆ. ಇದರ ಜೊತೆ ರಾಜ್ಯದ ಹಲವು ಕಾರ್ಖಾನೆಗಳು ಬಾಕಿ ಹಣವನ್ನು ಕೊಟ್ಟಿಲ್ಲ. ಕಾರ್ಖಾನೆಗಳ ಈ ನಡೆಗಳೇ ರೈತರ ಆಕ್ರೋಶಕ್ಕೆ ಕಾರಣವಾಗಿವೆ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಲೇಬೇಕು ಅಂತ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಕರ್ನಾಟಕದಲ್ಲಿ ಹೀಗೆ ಬೆಲೆ ಕಡಿಮೆಯಾಗ್ತಿದೆ. ಆದ್ರೆ ನೆರೆಯ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,400ರಿಂದ 3,500 ರೂಪಾಯಿ ಸಿಗ್ತಿದೆ. ಇದರಿಂದ ರಾಜ್ಯದ ಕಬ್ಬು ನೆರೆಯ ಮಹಾರಾಷ್ಟ್ರಕ್ಕೆ ಹೋಗ್ತಿದೆ. ಅಂದಾಜಿನ ಪ್ರಕಾರ ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಮಹಾರಾಷ್ಟ್ರದ ಗಡಿಯಲ್ಲಿರುವ ರಾಜ್ಯ ಜಿಲ್ಲೆಗಳಿಂದ 10 ಲಕ್ಷಕ್ಕೂ ಟನ್ ಕಬ್ಬು ರವಾನೆಯಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ವಿಜಯೇಂದ್ರ, ಇಡೀ ದೇಶದಲ್ಲೇ ಒಂದೇ FRP ಇರೋದು. ಪಕ್ಕದ ಮಹಾರಾಷ್ಟ್ರದಲ್ಲಿ 3,400 ಕೊಡ್ತಾರೆ. ಇಲ್ಲಿನವರಿಗೆ ಬೆಲೆ ನಿಗದಿ ಮಾಡಲು ಏನಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ದೇಶದಲ್ಲಿ ಒಂದೇ FRP ದರ ಇರುವಂತದ್ದು. ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಕಬ್ಬು ಬೆಳೆಗಾರರಿಗೆ 3,400 ರೂಪಾಯಿಯನ್ನ ಕೊಡ್ತಾರೆ. ಇಲ್ಲೇನ್ ದಾಡಿ ಆಗಿದೆ ನಮಗಾಗಾದ್ರೆ? ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ? ಕೇಂದ್ರ ಸರ್ಕಾರ ದರ ನಿಗದಿ ಮಾಡ್ತದೆ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೆ ಅದನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅದನ್ನಂತರೂ 100% ಕೊಡಿಸ್ತಿದೆ. ಮತ್ತು ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ವ್ಯತ್ಯಾಸನೂ ಆಗ್ತದೆ ಈ ಸಂದರ್ಭದಲ್ಲಿ. ಇತ JDS ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಮಣಿದಿದೆ ಅಂತ ಆರೋಪಿಸಿದೆ. ನೆರೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,500 ದರ ನಿಗದಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಮಣಿದಿರುವ ರೈತ ವಿರೋಧಿ ರಾಜ್ಯ ಸರ್ಕಾರ ಅನ್ನದಾತರ ನೋವಿಗೆ ಸ್ಪಂದಿಸುತ್ತಿಲ್ಲ. ಕಬ್ಬು ದರ ನಿಗದಿಗೆ ಆಗ್ರಹಿಸಿ ಸಿಡಿದೆದ್ದಿರುವ ಕಬ್ಬು ಬೆಳೆಗಾರರು, ರೈತ ಸಂಘಟನೆಗಳು ಬೆಳಗಾವಿ, ಬಾಗಲಕೋಟೆ, ಹಾವೇರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಅಹೋರಾತ್ರಿ ಧರಣಿ ಪ್ರತಿಭಟನೆಗಳನ್ನು ನಡೆಸುತ್ತಾ ಬೀದಿಗಿಳಿದಿವೆ. ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು ಎಂದು JDS ಪಕ್ಷವು ಆಗ್ರಹಿಸುತ್ತದೆ. ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಮಣಿಯಿತ ಸರ್ಕಾರ. ಬೆಳಗಾವಿ ಭಾಗದಲ್ಲಿ ಬಹುತೇಕ ಕಾರ್ಖಾನೆಗಳು ಪ್ರಭಾವಿ ಸಚಿವರು, ಶಾಸಕರ ಒಡೆತನದಲ್ಲಿವೆ. ಹೀಗಾಗಿಯೇ ಸರ್ಕಾರ ಅವರ ವಿರೋಧ ಕಟ್ಕೊಳ್ಳೋಕೆ ಹೋಗದೆ ಸೈಲೆಂಟ್ ಆಗಿದೆ. ದರ ನಿಗದಿ ಮಾಡೋ ಶಕ್ತಿ ಇದ್ರೂ ಸರ್ಕಾರ ಡೋಂಟ್ ಕೇರ್ ನಡೆ ಅನುಸರಿಸ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಎಷ್ಟು ಕಾರ್ಖಾನೆಗಳು ಪ್ರಭಾವಿಗಳ ಹೆಸರಲ್ಲಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯ ಒಡೆತನದ 2 ಕಾರ್ಖಾನೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ 1 ಸಕ್ಕರೆ ಕಾರ್ಖಾನೆ, ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಒಡೆತನದ 1 ಕಾರ್ಖಾನೆ, ಬೆಳಗಾವಿಯಲ್ಲಿ ಕತ್ತಿ ಕುಟುಂಬದ ಒಡೆತನದ 1 ಕಾರ್ಖಾನೆ, ಲಕ್ಷ್ಮಣ ಸವದಿ ಕುಟುಂಬದ ಹಿಡಿತದಲ್ಲಿ 1 ಕಾರ್ಖಾನೆ, ರಮೇಶ್ ಜಾರಕಿಹೊಳಿ 1, ಬಾಲಚಂದ್ರ ಜಾರಕಿಹೊಳಿ 1, ಜೊಲ್ಲೆ ಹಿಡಿತದಲ್ಲಿರುವ 2, ಪ್ರಭಾಕರ್ ಕೋರೆ ಹಿಡಿತದಲ್ಲಿ 3, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ರ 1 ಸಕ್ಕರೆ ಕಾರ್ಖಾನೆ, ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಹಿಡಿತದ 1 ಕಾರ್ಖಾನೆ ಇದೆ. ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಶನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು,
ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತಾರೆ. ಹೀಗೆ ಪ್ರಭಾವಿಗಳ ಹೆಸರಲ್ಲಿ ಕಾರ್ಖಾನೆಗಳಿರೋದ್ರಿಂದ ಸರ್ಕಾರ ಸೈಲೆಂಟ್ ಆಗಿದೆ ಅಂತ ವಿಪಕ್ಷಗಳು ಆರೋಪಿಸ್ತಿವೆ. ಸದ್ಯ ರೈತರ ಸಮಸ್ಯೆಯನ್ನ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅನ್ನೋದೇ ಮುಂದಿರೋ ಪ್ರಶ್ನೆ. ವಿಜಯಪುರದಿಂದ ಅಶೋಕ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಿರುವಂಥ ಮಾತನ್ನು ನೋಡಿದ್ವಿ. ಏನು ಅಂದರೆ ರೈತರಿಗೂ ಅನ್ಯಾಯ ಆಗಬಾರ್ದು, ಹಾಗಾಗಿ ಏನು ಅಂತಂದರೆ ಪಾಪ ಈ ಫ್ಯಾಕ್ಟ್ರಿಗಳು ಇಟ್ಟಿರ್ತಾರಲ್ಲ ಅವ್ರಿಗೂ ನಷ್ಟ ಆಗಬಾರ್ದು ಅಂತ. ನಿಜ, ಫ್ಯಾಕ್ಟ್ರಿಯವರು ತುಂಬ ನಷ್ಟದಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಸಂಬಳ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ, ಅಷ್ಟೊಂದು ನಷ್ಟದಲ್ಲಿದ್ದಾರೆ. ಹೀಗಾಗಿಯೇ ಫ್ಯಾಕ್ಟ್ರಿಗಳ ಮೇಲೆ ಫ್ಯಾಕ್ಟ್ರಿ, ಕುಟುಂಬಕ್ಕೆ 5-6 ಫ್ಯಾಕ್ಟ್ರಿಗಳು ಆಗ್ತಾನೇ ಇವೆ. ಆ ನಷ್ಟದಲ್ಲಿದ್ದೂ ಕೂಡ ಪಾಪ ಅಷ್ಟೊಂದು ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾರೆ. ಈ ಮುಖಾಂತರ ರೈತರಿಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳ್ತೀನಿ, ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇದು. ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂತಂದರೆ ನಿಜಕ್ಕೂ ಮುಜುಗರ ನಿಮಗೆ ಕಾದಿದೆ. HK ಪಾಟೀಲ್ ಇವತ್ತು ಏನು ಮಾಡ್ತಾರೆ ನೋಡೋಣ ಬನ್ನಿ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮದು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನೋಡ್ತಾ ಇದ್ದೀವಿ ರೈತರ ಕಿಚ್ಚು ಜಾಸ್ತಿ ಆಗ್ತಾ ಇದೆ. 7ನೇ ದಿನವೂ ಕೂಡ ರೈತರ ಅಹೋರಾತ್ರಿ ಧರಣಿ. ಅದಕ್ಕೆ ವಿಜೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಬರ್ಡೇ, ಆ ಬರ್ಡೇ ಸಂದರ್ಭದಲ್ಲೇ ವಿಜೇಂದ್ರ ಅಲ್ಲೇ ಮಲಗಿ ರೈತರ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ನೋಡಿ, ಜಿಲ್ಲೆಯಲ್ಲಿರುವಂಥ ನಾಯಕರುಗಳು, ಈ ಪ್ರತಿ ನಾಯಕರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಕ್ಕರೆ ಕಾರ್ಖಾನೆಗಳ ಜೊತೆ ನಂಟಿದೆ. ಯಾವೊಬ್ಬ ನಾಯಕಿಗೂ ಕೂಡ ಮುಖ ಇಲ್ಲ ರೈತರ ಜೊತೆ ಮಾತಾಡಲಿಕ್ಕೆ, ಇದು ಗೊತ್ತಿರುವಂಥ ಸಂಗತಿ. ಸೊ ಇಂಥ ಸಂದರ್ಭದಲ್ಲಿ HK ಪಾಟೀಲ್ರು ಬಂದು ಏನು ಮಾಡ್ತಾರೆ, ರೈತರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾ ಇದ್ದಾರೆ, ಏನಾದರೂ ನ್ಯಾಯ ಸಿಗುವಂಥ ಭರವಸೆ ಇದೆಯಾ ಸದೇವ್? ಹೌದು ರಂಗನಾಥ್, ಏನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಕಳೆದ 7 ದಿನಗಳಿಂದ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ರೈತರ ಬೇಡಿಕೆ ಒಂದೇ, ಕಬ್ಬಿಗೆ ಟನ್ಗೆ 3,500 ರೂಪಾಯಿ ಕೊಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಕಾರ್ಖಾನೆಯವರು 3,200 ರೂಪಾಯಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ರೈತರು ಕಳೆದ 4 ವರ್ಷದಿಂದ ನಮಗೆ 1 ಪೈಸೆ ಕೂಡ ಏರಿಕೆಯನ್ನ ಮಾಡಿಲ್ಲ ಕಾರ್ಖಾನೆಯವರು. ಹೀಗಾಗಿ ಈ ವರ್ಷ 3,400 ರೂಪಾಯಿ, ಕಡೆ ಪಕ್ಷ 3,400 ಆದ್ರೂ ಕೊಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿ ಗುರ್ಲಾಪುರ್ ಕ್ರಾಸ್ನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನಾನು ಕೂಡ ಅದೇ ಸ್ಥಳದಲ್ಲಿ ಇದ್ದೇನೆ, ನೋಡಬಹುದಾಗಿದೆ. ಸದ್ಯ ಈಗ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಂಡು ಕಳೆದ 7 ದಿನಗಳಿಂದ ಇಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಆಗಲಿ ಮತ್ತು ಸಕ್ಕರೆ ಕಾರ್ಖಾನೆಯವರಾಗಲಿ ತಕ್ಷಣ ಈ 3,500 ಅಥವಾ 3,400 ಕಡೆಯದಾಗಿ ಘೋಷಣೆ ಮಾಡಲೇಬೇಕು. ಒಂದು ವೇಳೆ ಘೋಷಣೆ ಮಾಡದೇ ಇದ್ರೆ ಇವತ್ತಿನಿಂದ ಅರೆಬೆತ್ತಲೆ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತೇವೆ. 7ನೇ ತಾರೀಕು ಶುಕ್ರವಾರದಿಂದ ರಾಷ್ಟ್ರೀಯ ಹೆದ್ದಾರಿ 4 ಪುಣೆ ಬೆಂಗಳೂರು ಸಂಪರ್ಕಿಸುವಂತ ರಸ್ತೆ ಕೂಡ ಬಂದ್ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಇದೇ ವೇದಿಕೆಯಲ್ಲಿ ಇವತ್ತು ಹುಟ್ಟು ಹಬ್ಬ ಇದ್ರೂ ಕೂಡ ವಿಜೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಇದೇ ವೇದಿಕೆಯಲ್ಲಿ ಬಂದು ಇವತ್ತು ರೈತರ ಜೊತೆಗೆ ಬಂದು ತಾವು ಹುಟ್ಟು ಹಬ್ಬ ಮಾಡ್ಕೊಳ್ಳೋದಿಲ್ಲ, ರೈತರಿಗೆ ಏನು ತಾವು ಬೆನ್ನೆಲುಬಾಗಿ ನಿಲ್ತೇವೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇವತ್ತಿನ ಹೋರಾಟದ ರೂಪರೇಷೆ ಹೇಗಿರ್ತವೆ ಮತ್ತು ಇವತ್ತು HK ಪಾಟೀಲ್ ಅವರು ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಏನು ಹೇಳ್ತೀರಿ? ಇವತ್ತು ಏನು 7 ದಿನ ಹೋರಾಟ ನಿರಂತರ ಅಹೋರಾತ್ರಿ ನಡೆದಿತ್ತು. ನಿನ್ನೆ ಕೂಡ ವಿಜಯೇಂದ್ರ ಅವರ ತಾವು ಕೂಡ ಬಂದಿಲ್ಲ ಅಹೋರಾತ್ರಿ ಚಳವಳಿ ಒಳಗ ತಾವು ಭಾಗವಹಿಸಿ ಇಲ್ಲೇ ಕೂಡ ಮಲ್ಕೊಂಡಿದ್ದಕ್ಕೆ ಕೂಡ ನಮಗೂ ಕೂಡ ಭಾಳ ಸಂತೋಷ ಆಗೈತಿ. ಇದೊಂದು ರೈತರ ಶಕ್ತಿ ಆಗೈತಿ, ಅದನ್ನು ಒಪ್ಪಿಕೊಳ್ಳಬೇಕು. ಇವತ್ತು ಅವ್ರ ಹುಟ್ಟುಹಬ್ಬ ಆಯ್ತು. ಇಡೀ ರೈತರ ಪರವಾಗಿ, ನಾಡಿನ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಇವತ್ತು ಸರ್ಕಾರ ಏನು ಎಚ್ಚೆತ್ತೈತಿ, ನನ್ನ ಮೀಡಿಯಾ ದೇವರುಗಳಿಂದ, ಯಾಕಪ್ಪ ಅಂದ್ರೆ ಅವ್ರಿಗೆ ಅರಿವು ಇದ್ರಿಕಿಲ್ಲ, ನಮ್ಮನ್ನ ನಿರಂತರವಾಗಿ ಅವರ ಸಾಯಿ ಹೊಡಿತಕ್ಕಂಥದ್ದು ಮಾಡ್ಕೋತ ಬಂದಾರ. ಕಬ್ಬು ಬೆಳೆಗಾರನ ಕಾರ್ಖಾನೆ ಮಾಲೀಕರ ಇಲ್ಲಿವರೆಗೆ 5-6 ವರ್ಷದಿಂದ ಹಣ ಕೊಟ್ಟಿಲ್ಲ ನಮಗ್ರೆ. ಅವರ 4 ವರ್ಷ ಕೊಟ್ಟರೆ ನಾವು ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಇರ್ಕಿಲ್ಲ. ಒಂದು 100 ರೂಪಾಯಿ ಸುದೇ ಕೊಟ್ಟಿಲ್ಲ. ಅವ್ರಿಗೆ 500 ರೂಪಾಯಿ ಕೊಡಂದ್ರೆ ತ್ರಾಸ ಆಗತೈತಿ. ಯಾಕಂದ್ರೆ ಲೂಟಿ ಮಾಡೋ ಚಟ ಐತಿ, ಅದನ್ನು ಬಿಡ್ರಿ. ಇವತ್ತು ಸಾವೆಲ್ಲ ಪ್ರಭಾವಶಾಲಿಗಳಿದ್ರೆ, ಸತೀಶ್ ಜಾರಕಿಹೊಳಿ ಇರ್ಬೋದು, ಪ್ರಭಾಕರ್ ಕೋರೆ ಇರ್ಬೋದು, ಕತ್ತಿ ಅವ್ರು ಇರ್ಬೋದು, ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಇರ್ಬೋದು, ನಿರಾಣಿ ಇರ್ಬೋದು. 1 ಲಕ್ಷ ಕೋಟಿ ನಾನು ಒಬ್ಬ ಕೃಷಿಂಗ್ ಮಾಡ್ತಂತ ಹೇಳುವಂಥ ತಾಕತ್ತೈತಿ. ಕಬ್ಬಿನ ರೊಕ್ಕ ರೈತರಿಗೆ ರೊಕ್ಕ ಕೊಡೋ ತಾಕತ್ತಿಲ್ಲ. ಕಬ್ಬು ನಾವು ಬೆಳೆದು, ಕಬ್ಬ ನಮ್ಮದೈತೆ. ಇದಕ್ಕೆ ಪುಕ್ಕಟ್ಟ ಬೆಳೆದಿಲ್ಲ. ಇದನ್ನ ಕಬ್ಬು 12 ತಿಂಗಳು ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದು ನಾವು ನಾಶ ಆಗೋತ್ತು. ನಮ್ಮ ಹಕ್ಕು ಐತಿ ಕೊಡತ್ತು. ಇವತ್ತು ರಾಜ್ಯ ಸರ್ಕಾರ 1 ಟನ್ನಿಗೆ 5,000 ರೂಪಾಯಿ ಅವರು ಏನಿಲ್ಲದ ಶ್ರಮ ಇಲ್ಲ, ಏನು ಕೆಲಸ ಮಾಡಿಲ್ಲ, ಅವ್ರು ತಗೋತಾರೋ. ಕೇಂದ್ರ ಸರ್ಕಾರ 5,000 ರೂಪಾಯಿ ಟ್ಯಾಕ್ಸ್ ಹೋಗತಿ. ಮುಖ್ಯಮಂತ್ರಿ ಕೂಡ ಅದರೊಳಗೆ 1,000 ರೂಪಾಯಿ HK ಪಾಟೀಲ್ ಅವ್ರ ಜೊತೆ ಕೊಟ್ಟು ಕಳಿಸ್ರಿ. ನರೇಂದ್ರ ಮೋದಿ ಅವರು ಕೂಡ ನೀವು ಈ ಕಡೆ ಲಕ್ಷ ಕೊಡ್ರಿ. 9.1025 ರಿಕವರಿ ಮಾಡಿದ 9.5 ರಿಕವರಿ ಹೊಳ್ಳಿ ವಾಪಸ್ ಮಾಡ್ಬೇಕು. ಇಲ್ಲ ಇದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ ಅಂತಂದ್ರೆ
50 ಲಕ್ಷ ಜನ ಇವತ್ತ ಕಬ್ಬು ಬೆಳೆಗಾರರು, ರೈತರು, ರೈತಪರ ಸಂಘಟನೆಗಳು ಇವತ್ತೆಲ್ಲರೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ 7ನೇ ತಾರೀಕು ಶುಕ್ರವಾರ ಇವತ್ತು ಹೆದ್ದಾರಿಗೆ ಬರಾಕ ಸ್ವಯಂ ಸೇವಿತವಾಗಿ ಇದು ಯಾರ ಇಲ್ಲಿ ಬರ್ತಕ್ಕಂಥ ಇವತ್ತು ದಿವಸ 2 ಲಕ್ಷ ಜನ ಇವತ್ತು 3 ಲಕ್ಷ ಜನ ಬರತ್ತಾರ. ನಾವು ಬರೇ ನಿಮ್ಮ ಮೀಡಿಯಾ ದೇವ್ರ ಮುಖಾಂತರ ಹೇಳ್ತು ಒಟ್ಟೆ ಬರ್ರಿ ಅಂತೇಳಿ ಅವ್ರು ಸ್ವಾಭಿಮಾನ್ಲೆ ಬರತ್ತಾರೋ, ಯಾಕಂದ್ರೆ ಗೊತ್ತಾಗೈತೆ ಅವ್ರಿಗೆ ಎಷ್ಟು ವರ್ಷ ಲೂಟಿ ಮಾಡ್ಯಾರಪ್ಪ ಇವ್ರ. ಸರ್ಕಾರ ಲೂಟಿ ಮಾಡೈತಿ, ಕಾರ್ಖಾನೆಯವ್ರು ಲೂಟಿ ಮಾಡ್ಯಾರು, ದುಡಿಯವ್ರು ನಮ್ಮ ಕುಟುಂಬಗಳು ಯಾಕೆ ಆತ್ಮಹತ್ಯೆ ಆಗತ್ತಾವ ಅಂದ್ರೆ ರೇಟ್ ಸಿಗಲ್ದಕ್ಕೆ ಆತ್ಮಹತ್ಯೆ ಆಗತ್ತಾವ ಅನ್ನೋದು ಗೊತ್ತಾಗೈತಿ. ಅದಕ್ಕೆ ಇವತ್ತು ಲಕ್ಷಾಂತರ ಭಾಗವಹಿಸತ್ತರು. H.K. ಪಾಟೀಲ್ ಅವರ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಆ ಸಲನೂ ಪರಿಹಾರ ಕೊಟ್ಟಿಲ್ಲ, ಈ ಸಲ ಮಟ್ಟ ಪರಿಹಾರ ಕೊಡು ಮಟ್ಟ ಮಾತ್ರ ನಾವು ಬಿಡುದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ರೈತರೆಲ್ಲರೂ ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಬರ್ತಾ ಇರುವಂತಹ H.K. ಪಾಟೀಲ್ ಅವರಿಗೂ ಕೂಡ ಇವತ್ತು ಸಿಹಿ ಸಿದ್ದು ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಸರ್ಕಾರ ಏನಾದರೂ ಇದಕ್ಕೆ ಮನೆಯದೇ ಇದ್ದರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಿದ್ರೂ ಕೂಡ ಈವರೆಗೂ ಈ ಒಂದು ವೇದಿಕೆಗೆ ಯಾವೊಬ್ಬ ನಾಯಕರು ಬಂದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೈತರು ಯಾವುದೇ ಕಾರಣಕ್ಕೂ ಜಗ್ಗದೆ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.